ನಮಸ್ಕಾರಗಳು ತುಲಾರಾಶಿಯ ಬಂಧುಗಳೇ. ಮಾರ್ಚ್ 3ಕ್ಕೆ ಶುಕ್ರನ ಅಟ್ಟಹಾಸ ನಿಮ್ಮನ್ನು ಕಡೆಗಣಿಸಿದವರ ಮುಂದೆ ನೀವು ರಾಜನಂತೆ ಮೆರೆಯುವ ಕಾಲ. ಮಹಾಲಕ್ಷ್ಮಿ ಯೋಗ ಆರಂಭವಾಗಿದೆ. ನಿಮ್ಮನ್ನು ನ್ಯಾಯದ ತಕ್ಕಡಿ ಎಂದು ಕರೆಯಲಾಗುತ್ತದೆ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನ್ಯಾಯಕ್ಕೆ ಒಳಗಾಗುತ್ತೀರಾ. ನಿಮ್ಮ ಪ್ರೀತಿಯ ಮತ್ತು ವಿಶ್ವಾಸವನ್ನು ಜನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರಾ? ಕಷ್ಟಪಟ್ಟು ದುಡಿದ ಹಣ ಕೈಯಲ್ಲಿ ನಿಲ್ಲದೆ ನೀರಿನಂತೆ ಖರ್ಚಾಗುತ್ತಿದೆಯೇ? ಶಾಂತವಾಗಿರಿ. ಈ ನ್ಯಾಯ ದೇವತೆ ನಿಮ್ಮ ಪರವಾಗಿ ನಿಲ್ಲುವ ಸಮಯ ಬಂದಿದೆ. ಮಾರ್ಚ್ 3 ಈ ಮಂಗಳವಾರ ತುಲಾರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ದಿನವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರದೇವನು ಇಂದು ಅತ್ಯಂತ ಬಲಿಷ್ಠ ಸ್ಥಾನದಲ್ಲಿದ್ದು ನಿಮ್ಮ ಬದುಕಿನಲ್ಲಿ ಮೌಲ್ಯ ಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇಂದು ಸಂಜೆ 5:20 ನಂತರ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯಲಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳಿ. ತುಲಾರಾಶಿಯವರೇ, ಇಂದು ನಿಮ್ಮ ಆರ್ಥಿಕ ಸ್ಥಿತಿ ನಕ್ಷತ್ರದಂತೆ ಮಿನುಗಲಿದೆ. ಹಠಾತ್ ಧನಗಮನ, ಹೂಡಿಕೆ ಮಾಡಿದ್ದ ಹಣ ಅಥವಾ ಷೇರು ಮಾರ್ಕೆಟ್ನಿಂದ ಅನಿರೀಕ್ಷಿತ ಲಾಭ ಇಂದು ನಿಮ್ಮ ಕೈ ಸೇರಲಿದೆ. ನಿಂತು ಹೋಗಿದ್ದ ಆಸ್ತಿ ವ್ಯವಹಾರಗಳು ಇಂದು ಚುರುಕುಗೊಳ್ಳಲಿವೆ. ಹೊಸ ಖರೀದಿ, ಬಂಗಾರ, ಬೆಳ್ಳಿ ಅಥವಾ ಹೊಸ ವಾಹನ ಖರೀದಿಸಲು ಮನಸ್ಸು ಮಾಡುತ್ತಿರುವವರು ಇಂದು ಅದಕ್ಕೆ ಅತ್ಯಂತ ಶುಭ ದಿನ. ಐಷಾರಾಮಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲಿದ್ದೀರಾ. ದೀರ್ಘಕಾಲದ ಸಾಲದ ಸುಳಿಯಿಂದ ಹೊರಬರಲು ಇಂದು ನಿಮಗೆ ಹೊಸ ಮಾರ್ಗವೊಂದು ತೆರೆದುಕೊಳ್ಳಲಿದೆ. ಕೆಲಸದ ಜಾಗದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡಿದವರಿಗೆ ಇಂದು ನಿಮ್ಮ ಕೆಲಸವೇ ದೊಡ್ಡ ಉತ್ತರವಾಗಲಿದೆ. ನಿಮ್ಮ ಕ್ರಿಯೇಟಿವಿಟಿ ಮತ್ತು ಕೆಲಸದ ಶೈಲಿಯನ್ನು ನೋಡಿ ಮೇಲಧಿಕಾರಿಗಳು ಬೆರಗಾಗಲಿದ್ದಾರೆ. ಬಡ್ತಿ ಅಥವಾ ಇನ್ಕ್ರಿಮೆಂಟ್ ಬಗ್ಗೆ ಇಂದು ಶುಭ ಸುದ್ದಿ ಕೇಳಲಿದ್ದೀರಾ. ಹೋಟೆಲ್, ಬಟ್ಟೆ ವ್ಯಾಪಾರ, ಬ್ಯೂಟಿ ಪಾರ್ಲರ್ ಅಥವಾ ಕಲೆಗೆ ಸಂಬಂಧಿಸಿದ ಉದ್ಯಮ ಮಾಡುವವರಿಗೆ ಇಂದು ಲಾಭದ ಸುರಿಮಳೆ ದಿನವಾಗಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಕನಸಿನ ಕಂಪನಿಯಿಂದ ಇಂದು ಆಫರ್ ಲೆಟರ್ ಬರುವ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ಇರಲಿದೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಕಂದಕಗಳು ಇಂದು ಪ್ರೀತಿಯಿಂದ ತುಂಬಲಿವೆ. ಸಂಗಾತಿಯ ಜೊತೆ ಸಂಜೆ ಹೊರಗಡೆ ಪ್ರವೇಶ ಅಥವಾ ಡಿನ್ನರಿಂಗ್ ಹೋಗುವ ಸಾಧ್ಯತೆ ಇದೆ. ನಿಮ್ಮನ್ನು ದೂರ ಇಟ್ಟಿದ್ದ ಸಂಬಂಧಿಕರೇ ಇಂದು ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಲಿದ್ದಾರೆ. ಮನೆಯಲ್ಲಿ ಶುಭ ಕಾರ್ಯದ ಮಾತುಕತೆ ನಡೆಯಲಿದೆ. ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳಲು ಇದು ಸರಿಯಾದ ಸಮಯ. ಸಿಹಿ ಪದಾರ್ಥಗಳನ್ನು ಇಂದು ಸ್ವಲ್ಪ ಮಿತವಾಗಿ ಸೇವಿಸಿ. ಕಿಡ್ನಿ ಅಥವಾ ಸೊಂಟಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಹೆಚ್ಚು ನೀರು ಕುಡಿಯಿರಿ. ಇಂದು ಹಣದ ವ್ಯವಹಾರ ಮಾಡುವಾಗ ಯಾರನ್ನು ಅಂದವಾಗಿ ನಂಬಬೇಡಿ. ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು ಚೆನ್ನಾಗಿ ಓದಿ. ತುಲಾರಾಶಿಯವರೇ, ಶಾಂತವಾಗಿರುವಷ್ಟು ಕಾಲ ಸೌಮ್ಯರು. ಆದರೆ ನ್ಯಾಯದ ವಿಚಾರ ಬಂದರೆ ಸಿಂಹದಂತೆ. ಷಡ್ಯಂತ್ರಗಳ ಅಂತ್ಯ. ನಿಮ್ಮ ವಿರುದ್ಧ ಸಂಚು ರೂಪಿಸಿದವರೇ ತಾವೇ ಮಾಡಿದ ತಪ್ಪಿಗೆ ಬೆಲೆ ತೆರಲಿದ್ದಾರೆ. ಇದು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ತುಲಾರಾಶಿಯವರೇ, ಇಂದಿನ ಅದೃಷ್ಟವನ್ನು 100ರಷ್ಟು 100ಕ್ಕೆ ಬಳಸಿಕೊಳ್ಳಲು ಈ ಕೆಲಸಗಳನ್ನು ನೀವು ಮಾಡಲೇಬೇಕು. ಮಹಾಲಕ್ಷ್ಮಿ ಪೂಜೆ. ಇಂದು ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಹೂವುಗಳನ್ನು ಅರ್ಪಿಸಿ. ಸಿಹಿ ದಾನ, ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ಅಥವಾ ಸಣ್ಣ ಮಕ್ಕಳಿಗೆ ಅಥವಾ ಬಡವರಿಗೆ ಹಂಚಿ. ದಿನವಿಡೀ ಮನಸ್ಸಿನಲ್ಲಿ ಓಂ ಶುಂ ಶುಕ್ರಾಯ ನಮಃ ಎಂದು ಜಪಿಸಿ. ನಿಮ್ಮ ಆಕರ್ಷಣೆ ಮತ್ತು ಅದೃಷ್ಟ ಹೆಚ್ಚಲಿದೆ. ಅದೃಷ್ಟದ ಬಣ್ಣ ಇಂದಿನಿಂದ ಬಿಳಿ, ಕ್ರೀಮ್ ಮತ್ತು ತಿಳಿ ನೀಲಿಯಾಗಿರುತ್ತದೆ. ಇಂದು ಕೆಂಪು ಬಣ್ಣವನ್ನು ಬಳಸಲೇಬೇಡಿ. ಅದೃಷ್ಟದ ಸಂಖ್ಯೆ 2, 6, 7 ಮತ್ತು 24 ಆಗಿರುತ್ತದೆ. ಶುಭ ಸಮಯ ಸಂಜೆ 5:20ರಿಂದ ರಾತ್ರಿ 8:15ರವರೆಗೆ ಅತ್ಯಂತ ಭಾಗ್ಯದ ಸಮಯವಾಗಿದೆ. ತುಲಾರಾಶಿಯವರೇ, ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ನೀವು ಬಯಸುವುದಾದರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ತುಲಾರಾಶಿಯ ಆಪ್ತರಿಗೆ ತಪ್ಪದೆ ಶೇರ್ ಮಾಡಿ ಮತ್ತು ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯದ ಭವಿಷ್ಯಕ್ಕಾಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಆ ಲಕ್ಷ್ಮೀ ದೇವಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಬಯಸುತ್ತಾ